ಒಂದು ಸಲ ಸಿಕ್ಕಾಕೊಂಡ್ರೆ ಹೊರಗ್ ಬರೋದು ತುಂಬಾನೇ ಕಷ್ಟ. ಪರವಾಗಿಲ್ಲ, ನೀವ್ ಹೇಳಿ. ಇದು ದ್ವಾಪರ ಕಾಲ ಅಲ್ಲ. ಇಲ್ಲಿ ಚಕ್ರವ್ಯೂಹ ರಚಿಸೋಕೆ ಯಾರೂ ಇಲ್ಲ. ನಾನಂತೂ ಅಭಿಮನ್ಯು ಅಲ್ವೇ ಅಲ್ಲ. ಅದ್ಯಾರೋ ನನಗ್ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರಲ್ವಾ, ಅದ್ಯಾರು ಅಂತ ಹೇಳಿ. ನಾನೇನು ಮಾಡಲ್ಲ. ಅವ್ರ ಹೆಸರು ತಿಳ್ಕೊಂಡು ನನ್ ಕುತೂಹಲನ ಕಡಿಮೆ ಮಾಡ್ಕೋತೀನಷ್ಟೆ. ಪ್ಲೀಸ್ ಹೇಳಿ, ಅಂತ ದುಷ್ಟರು ಯಾರಿದ್ದಾರೆ? ಯಾಕ್ ವಿಕ್ರಾಂತ್ ಸುಮ್ನಾದ್ರಿ? ನೋಡಿ ಪ್ಲೀಸ್, ನನ್ ಕೇಸಿಂದ ದೂರ ಇರಿ. ಇನ್ನು ಎಷ್ಟೆಲ್ಲ ಹೇಳ್ಬೇಕು ನಿಮಗೆ? ನೀವ್ ನನಗೆ ತೊಂದರೆ ಕೊಡೋಕ್ ನೋಡ್ತಿರೋರ್ ಹೆಸರು ಹೇಳಿಲ್ಲ ಅಂತಂದ್ರೆ ಪ್ರಜ್ಞಾ ಕೇಸಿಂದ ನಾನ್ ಹಿಂದೆ ಹೋಗೋದೇ ಇಲ್ಲ. ನಾನ್ ನಿಮಗೆ ನ್ಯಾಯ ಕೊಡ್ಸೋಳೆ. ಒಂದ್ ನಿಮಿಷ ಇರು. ಹಲೋ ಹಲೋ ಗೀತಾ ಅವ್ರೆ, ಹಾ ಹೇಳಿ ಸರ್. ನೀವು ಹೋಗಿ ಡಾಕ್ಟರ್ ಮಲ್ಲೇಶ್ ಅವ್ರನ್ನ ಮೀಟ್ ಮಾಡಿ. ಮಲ್ಲೇಶ್ ಅಂತನಾ? ಹೌದು. ಸರಿ ಸರ್, ಆಯ್ತು. ಸರಿ ಗೀತಾ ಅವ್ರೆ, ಬಾ. ನಮಸ್ತೆ ಮೇಡಮ್, ಏನಾಗಬೇಕಾಗಿತ್ತು? ನಮಸ್ತೆ ಸರ್, ಇವಳ ಹೆಸರು ಅನು ಅಂತ. ಅದೇ ಬ್ಲಡ್ ಚೆಕಪ್ ಮಾಡಿಸ್ಬೇಕಿತ್ತು. ನಿಮಗ್ ಫೋನ್ ಬಂದಿರುತ್ತೆ ಅಲ್ವಾ? ಓ ಸಾರಿ, ಗೊತ್ತಾಗ್ಲಿಲ್ಲ.